30 ಪ್ರಾಥಮಿಕ ಶಾಲೆಗಳು, 5 ಹೈಸ್ಕೂಲ್ಗಳಿಗೆ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟಿದ್ವಿ. ಯಾಕಂದ್ರೆ ವರ್ಷ ವರ್ಷ ಶಾಲೆಗಳು ಮುಚ್ಚುತ್ತಾ ಹೋಗ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಶಾಲೆಗಳು ಮುಚ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಈ ವರ್ಷ ಒಂದು 30 ಶಾಲೆಗೆ ಆಂಗ್ಲ ಮಾಧ್ಯಮ ಕೊಟ್ಟಿದ್ದೇವೆ. ಆ ಎಲ್ಲ ಶಾಲೆಗಳಲ್ಲೂ ಕೂಡ ಸ್ವಲ್ಪ ದಾಖಲಾತಿ ಹೆಚ್ಚಾಗಿದೆ. ಮುಂದಿನ ಇದೇ ರೀತಿಯಲ್ಲಿ ಇಂಗ್ಲಿಷ್ ಮಾಧ್ಯಮ ಮತ್ತೊಂದು ವರ್ಷ ಒಂದು 35 ಅಥವಾ 40 ಶಾಲೆಗಳು ಇಟ್ಕೊಂಡ್ರೆ ಆ ಶಾಲೆಗಳು ಹುಡುಕಬಹುದು ಅಂತ ಯೋಚನೆ. ಯಾಕಂದ್ರೆ ಈ ಶಾಲೆಗೆ ಈಗಾಗಲೇ ಒಬ್ಬ ಶಿಕ್ಷಕರನ್ನು ಕೂಡ ಕೊಟ್ಟಿದ್ದೀವಿ. ಇವತ್ತು ಬಂದು ಜಾಯಿನ್ ಆಗ್ತಾ ಇದ್ದಾರೆ ಕೊಂಡೂರು ಶಾಲೆಗೆ. ಹೆಚ್ಚುವರಿಯಾಗಿ ಬೀಸು ಶಾಲೆಯಿಂದ ಶಿಕ್ಷಕರು ಬರ್ತಾ ಇದ್ದಾರೆ. ಬೀಸು 0 ಟೀಚರ್ ಇರೋದ್ರಿಂದ ಆ ಶಾಲೆ ಮತ್ತೆ ವಾಪಸ್ ಅವ್ರನ್ನೇ ಬೀಸುಕ್ಕೆ ಕಳಿಸ್ತಾ ಇದ್ವಿ. ಮಾರ್ಚ್ 31 ಅಥವಾ ಮಾರ್ಚ್ 31 ವಾಪಸ್ ಅವ್ರನ್ನೇ ಮುಂದಿನ ವರ್ಷಕ್ಕೆ ಕೊಡ್ತೇವೆ. ಈ ವರ್ಷ ಮಧ್ಯದಲ್ಲೇ ಅವರನ್ನ ಶಾಲೆಯಿಂದ ಆ ಶಾಲೆಯಿಂದ ಈ ಶಾಲೆ ಕಳಿಸಿದ್ರೆ ಆ ಶಾಲೆ ಮುಚ್ಚಬೇಕಾಗ್ತದೆ. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಗೆಸ್ಟ್ ಅನ್ನ ಹಾಗೆ ಮುಂದುವರಿಸ್ತಾರೆ. ಗೆಸ್ಟ್ ಇಬ್ಬರಿಗೆ ಕೊಟ್ಟಿದ್ವಿ. ಆಟೋಮೆಟಿಕಲಿ ಗೆಸ್ಟ್ ಬಂದ್ರು ಅಂದ್ರೆ ಆ ಗೆಸ್ಟ್ ಅನ್ನ ಹೊರ ಕಳಿಸ್ತಾರೆ. ಅದನ್ನ ಗೆಸ್ಟ್ ಅನ್ನು ಉಳಿಸಿಕೊಂಡು ಅವರನ್ನು ವಾಪಸ್ ಕಳಿಸ್ತಾರೆ. ಅದು ನೀವು ಗ್ರಾಮ ಹೌದು, ಅದು ನಾನು ಈಗ ಹೋಗಿ ಮಾತಾಡಿ ಬಂದಿದ್ದೀನಿ. ಸದ್ಯಕ್ಕೆ ನಿಮ್ಮ ಹತ್ರ ದುಡ್ಡು ಇರ್ಲಿ. ಈ ಕಡೆ ಎಷ್ಟು ಕಾಣ್ತದೆ ಈ ಕಡೆ ಕಲ್ಲಿಡ್ಕ ಬಟ್ ಗೆಸ್ಟ್ ಟೀಚರ್ನ ನಾನು ಮನೆಗೆ ಕಳಿಸೋದು ನಮ್ಮ ಅನಿವಾರ್ಯಕ್ಕೆ ನಾವು ಕರ್ಕೊಂಡಿದ್ವಿ. ಹೌದಾ, ನಮಗೆ ಜೂನ್ ತಿಂಗಳಲ್ಲಿ ಬೇಕಾಗಿತ್ತು. ಈಗ ಯಾರೋ ಟೀಚರ್ ಬಂದ್ರು ಅಂತ ಹೇಳಿ ವಾಪಸ್ ಕಳಿಸಿದ್ರೆ ಮುಂದಿನ ವರ್ಷಕ್ಕೆ ಅವ್ರು ಬರಲ್ಲ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಹೋಗಿ ಆ ಶಾಲೆಗೆ ಹೋಗಿ ಮಾತಾಡಿ ಗೆಸ್ಟ್ ಟೀಚರ್ ಉಳಿಸ್ಕೊಳ್ಳಿ, ಈ ಟೀಚರ್ ಬಂದ್ರೆ ಇನ್ನು ವಾಪಸ್ ಕೊಡಿ ಅಂತ ಹೇಳಿ ಬಂದಿದ್ದೀನಿ. ಸೊ ಹಾಗಾಗಿ ಆ ಗೆಸ್ಟ್ ಟೀಚರ್ ಉಳಿತಾರೆ, ಈ ಟೀಚರ್ ಮತ್ತೆ ವಾಪಸ್ ಕೊಡ್ತಾರೆ. ಅಲ್ಲಿ ಮತ್ತೆ ಮಾರ್ಚಿಗೆ ಅವ್ರನ್ನ ಅದು ರಿಪೇರ್ ಮಾಡ್ತಾರೆ. ಸೊ ಹಾಗಾಗಿ ಆ ಟೀಚರ್ ನಾವು ವಾಪಸ್ ಕೊಡ್ತೀವಿ ಮಾರ್ಚ್. ಆಗ್ಬೋದಾ? ಇವು ವೈರಲ್ ನ್ಯೂಸ್ಗಳು ನೀವು ಇದನ್ನೇ ಮಾತಾಡಿದ್ರು ಬಹಳ ಬರ್ತವೆ. ಹಾಗಾಗಿ ಸೊ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ಕೊಟ್ಟಿದ್ದೀವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮಕ್ಕಳಿಗೆ ಆ ಟೀಚರ್ಗೆ ಗೆಸ್ಟ್ ಟೀಚರ್ ನನಗೆ ಒಂದು ಸ್ವಾರ್ಥ ಏನಂದ್ರೆ ವೀಕ್ಷ ಶಾಲೆಗೆ ಟೀಚರ್ಸ್ ಕೊಡಕ್ ಆಗ್ತೀವಿ. ಅದಕ್ಕೋಸ್ಕರ ಇವನು ಕೊಟ್ಟು ವಾಪಸ್ ತಗೊಳ್ತೀನಿ. ಇವತ್ತು ಜಾಯಿನ್ ಆಗ್ತಾ ಇದ್ರು 12 ಗಂಟೆಗೆ. 1 ಗಂಟೆಗೆ ಅವ್ರನ್ನ ರಿಲೀವ್ ಮಾಡಿಸಿ ಆ ಫೀಸ್ ವಾಪಸ್ ಹೋಗ್ತಾರೆ. ಈ ಗೆಸ್ಟ್ ಮುಂದುವರಿ ಆಗ್ಬೋದಾ? ನೀವು ಯಾರು ದುಡ್ಡು ಕೊಡೋದು ಬೇಡ. ಅದು ದುಡ್ಡು ಕೊಡೋದ್ರೆ ಕೊಡಿ, ಆ ಶಾಲೆಗೆ ಇರ್ತದೆ. ಹಾಗಂತ ಹೇಳಿ ವಸೂಲಿ ಮಾಡಕ್ ಬೇಡ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ದುಡ್ಡು ಕೇಳ್ತಾರೆ ಅಂತ ಹೇಳಿ ಅದು ಒಂದು ಸುದ್ದಿ ಆಗಕ್ ಬೇಡ. ಯಾಕಂದ್ರೆ ಉಚಿತವಾಗಿ ನಾವು ಶಿಕ್ಷಣ ಕೊಡೋದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸಿ ಮುಂದಿನ ವರ್ಷ ಇಂಗ್ಲಿಷ್ ಮೀಡಿಯಂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಸೇರಿಸಿ ಒಳ್ಳೆ ಸೆಂಟ್ರಲ್ ಸ್ಕೂಲ್ ಇದು ಬಹುಶಃ ಇದು ಉಳ್ಕೊಳ್ತದೆ. ಈ ಶಾಲೆ ಮುಚ್ಚಲ್ಲ. ಯಾಕಂದ್ರೆ ಕಾರಣ ಏನಂದ್ರೆ ಪಂಚಾಯಿತಿಯ ವ್ಯಾಪ್ತಿಯ ಮಟ್ಟದಲ್ಲಿ ನಮ್ಮ ಕಿಮ್ಮನೆ ಸರ್ ಒಂದು ಯೋಚನೆ ಮಾಡಿದ್ರು. 2013-14ರಲ್ಲಿ ಅವರು ಶಿಕ್ಷಣ ಸಚಿವರಾದಾಗ ಮಾಡ್ತಾ ಇದ್ರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ಒಂದು ಶಾಲೆಯನ್ನ ದುಡ್ಡು ಗಟ್ಟಿಗೊಳಿಸಬೇಕು, ಕೇಂದ್ರೀಕರಿಸಿ ಅದನ್ನು ಉಳಿಸ್ಕೋಬೇಕು ಅಂತ ಹೇಳಿ. ಆದ್ರೆ ಅದು ಎಲ್ಲ ಕಡೆಯಲ್ಲೂ ಅವ್ರು ಯೋಚನೆ ಮಾಡಿದ ಸತ್ಯ ಇತ್ತು. ಅದರ ವಿರೋಧನೂ ಕೂಡ ಅಷ್ಟೇ ಮಾಡ್ತಾರೆ ಎಲ್ಲರೂ. ಆ ಯೋಜನೆ ಈಗ ಯೂಸ್ ಆಗ್ತಾ ಇದೆ. ಆ ಶಾಲೆಗಳು ಈಗ ಪಂಚಾಯತಿಗೆ ಒಂದು ಶಾಲೆ ಉಳ್ಕೊಳ್ಳುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಈ ಶಾಲೆ ಉಳ್ಕೊಳ್ತದೆ, ದೊಡ್ಡ ಮಟ್ಟಕ್ಕೆ ಬೆಳೀತದೆ ಅಂತ ಯೋಚನೆ ಮಾಡಿದ್ದೀವಿ. 43-44 ಮಕ್ಕಳಿದ್ದಾರೆ, 47 ಮಕ್ಕಳಿದ್ದಾರೆ. ಹಾಗಾಗಿ ಉಳಿತದೆ, ಏನು ತೊಂದರೆ ಇಲ್ಲ. ಸೊ ಆ ರೀತಿಯಲ್ಲಿ ನೀವು ಕೂಡ ಸಹಕರಿಸಿ ಮಕ್ಕಳಿಗೆ ಓದಿಸೋದಕ್ಕೆ ಹೆಚ್ಚಿನ ಗಮನ ಕೊಡಿ. ಯಾಕಂದ್ರೆ ಎಲ್ಲ ಮೊಬೈಲ್ ನಾನೇ ನೋಡಿ 2 ಇಟ್ಕೊಂಡಿದ್ದೀನಿ, ಇನ್ನು ಮಕ್ಕಳೇ ಚಿಸ್ಕೊಳ್ಬಹುದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಸಭೆಗೆ ಎಲ್ಲರೂ ಕೂಡ ಬಂದಿದ್ದೀರಾ. ಬಹಳಷ್ಟು ಕಡಿಮೆ ಇದೆ. ಯಾಕಂದ್ರೆ ಈಗ ಹಳ್ಳಿಗೆ ತೀರಾ ಕೆಲಸ ಇಲ್ಲ. ನನ್ನ ಪ್ರಕಾರ ಏನು ಕೊಳೆ ಋಷಿ ಹೊಡೆಯೋದು ಬೇರೆ ಏನಿಲ್ಲ. ಆದ್ರೂ ಕೂಡ ಕಡಿಮೆ ಇದೆ. ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲದೂ ಕೊಟ್ಟಿದ್ದೀವಿ. ನಮ್ಮ PU ಇರ್ಬೋದು, ಈ ವ್ಯವಸ್ಥೆ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ನೀವೆಲ್ಲ ಮಾಡಿದ್ದೀವಿ.
ಆದ್ರೂ ಬರಲ್ಲ. ಕಾರಣ ಇಷ್ಟೇ, ಇಲ್ಲಿ ಏನು ಯೂಸ್ ಇಲ್ಲ ಅಂತ. ಏನಾದ್ರು ಹೆಸರು ಪಟ್ಟಿ ಸೇರ್ಸೋದಾದ್ರೆ ಇದು ಸಾಕಾಗಲ್ಲ ಜಾಗ ಅಲ್ವಾ? ನೀವು ಎಲ್ಲರೂ ನಾನು ಸಮೇತ ನನಗೇನಾದ್ರು ಕೊಡ್ತಾರೆ ಅಂದ್ರೆ ನಾನು ಬರ್ತೀನಿ, ನನಗೇನಾದ್ರು ಲಾಭ ಇದೆ ಅಂದ್ರೆ ನಾನು ಹೋಗ್ತೀನಿ. ಆ ರೀತಿಯಾಗಿ ನನ್ನನ್ನು ಸೇರಿಸಿದ ಹಾಗೆ ಮಾತಾಡೋದು ಹಾಗಿದೆ. ಸೊ ಒಟ್ಟಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮತ್ತೆಲ್ಲ ಸದಸ್ಯರು ಎಲ್ಲರೂ ಕೂಡ ಬಂದಿದ್ದೀರಿ. ಸಭೆ ಯಶಸ್ವಿಯಾಗಿದೆ. ಸೊ ನನ್ನ ಪಾಠ ಮುಗಿಸಿದ್ದೇನೆ. ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಬೇಡ ಬೇಡ ಹೇಳ್ತಾರೆ ಹೇಳ್ತಾರೆ. ಎಲ್ಲರೂ ಸೇರಿ ಹೇಳೋದು, ಎಲ್ಲರೂ ಸೇರಿ ಹೇಳೋದು ಎಂತ ಹೇಳಿದ್ರು ನರ್ಸಿಗೆ ಅವರು विनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा। तव शुभ नामे जागे, तव शुभ आशीष मागे, गाये तव जय गाथा। जनगण मंगलदायक जय हे भारत भाग्य विधाता। जय हे जय हे जय हे जय जय